ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ 94ನೇ ಜನ್ಮದಿನಾಚರಣೆ, ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ. ಚಿಂತಾಮಣಿ ಜಾತ್ಯತೀತ ಜನತಾದಳ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ದೇಶದ ಮಾಜಿ ಪ್ರಧಾನಿಗಳಾದ ಎಚ್.ಡಿ. ದೇವೇಗೌಡರ 94ನೇ ಹುಟ್ಟುಹಬ್ಬದ ಅಂಗವಾಗಿ ಚಿಂತಾಮಣಿ ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಜೆಡಿಎಸ್ ಪಕ್ಷದ ವತಿಯಿಂದ ಹಣ್ಣು ಹಂಪಲು ಮತ್ತು ಬ್ರೆಡ್ ವಿತರಿಸಲಾಯಿತು. ಜೆಡಿಎಸ್ ಕೋರ್ ಕಮಿಟಿ ರಾಜ್ಯಾಧ್ಯಕ್ಷರಾದ ಜೆಕೆ ಕೃಷ್ಣಾರೆಡ್ಡಿ ಅವರ ಸೂಚನೆ ಹಾಗೂ ಮಾರ್ಗದರ್ಶನದಂತೆ ತಾಲೂಕು ಜೆಡಿಎಸ್ ಘಟಕದ ವತಿಯಿಂದ ಈ ಸಾಮಾಜಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದಕ್ಕೂ ಮುನ್ನ ಮುಖಂಡರು ಹಾಗೂ ಕಾರ್ಯಕರ್ತರು ನಗರದ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ನಾಗನಾಥೇಶ್ವರ ಸ್ವಾಮಿ ದೇವಸ್ಥಾನಗಳಲ್ಲಿ ದೇವೇಗೌಡರ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅವರ ಸುದೀರ್ಘ ಆಯುಷ್ಯ ಹಾಗೂ ಉತ್ತಮ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿದರು. ಹಣ್ಣು ವಿತರಣೆಯ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಜೆಡಿಎಸ್ ಮುಖಂಡ ಸೇಕಲ್ ಶ್ರೀನಿವಾಸ್ ಗೌಡ, ನಮ್ಮ ದೇಶದ ಅಪರೂಪದ ರಾಜಕಾರಣಿ, ಈ ಮಣ್ಣಿನ ಮಗ ಎಚ್.ಡಿ. ದೇವೇಗೌಡರು 93 ವರ್ಷಗಳನ್ನು ಪೂರೈಸಿ ಇಂದು 94ನೇ ವರ್ಷಕ್ಕೆ ಕಾಲಿಡುತ್ತಿರುವುದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷದ ವಿಷಯವಾಗಿದೆ ಎಂದರು. ದೇವೇಗೌಡರ ರಾಜಕೀಯ ಜೀವನವನ್ನ ಸ್ಮರಿಸಿದ ಅವರು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಹಾಗೂ ದೇಶದ ಪ್ರಧಾನಮಂತ್ರಿಯಾಗಿ ಅಪ್ರತಿಮ ಸೇವೆ ಸಲ್ಲಿಸಿದ್ದಾರೆ. ದಕ್ಷಿಣ ಭಾರತದಲ್ಲಿ ಜೆಡಿಎಸ್ ಪಕ್ಷವನ್ನ ಕಟ್ಟಿ ಬೆಳೆಸಿದ ಮಹಾನ್ ಮುತ್ಸದಿ ಅವರು. ಅವರ ಹೋರಾಟದ ಹಾದಿ ಮತ್ತು ಜನಸೇವೆ ನಮ್ಮೆಲ್ಲರಿಗೂ ದಾರಿದೀಪ. ಭಗವಂತ ಅವರಿಗೆ ಇನ್ನಷ್ಟು ವರ್ಷಗಳ ಕಾಲ ಉತ್ತಮ ಆರೋಗ್ಯ ಮತ್ತು ಆಯುಷ್ಯವನ್ನ ಕರುಣಿಸಲಿ. ಅವರು ಹೀಗೆಯೇ ನಮಗೆ ಮಾರ್ಗದರ್ಶಕರಾಗಿ ಮುನ್ನಡೆಸಲಿ ಎಂದು ಆಶಿಸಿದರು. ಈ ಸಂದರ್ಭದಲ್ಲಿ ಯುವ ಮುಖಂಡ ಸಂತೆಕಲ್ಲಹಳ್ಳಿ ಪ್ರಭಾಕರ್, ಚಿನ್ನಸಂದ್ರ ಚಲಪತಿ, ಮಾಜಿ ನಗರಸಭಾ ಸದಸ್ಯರಾದ ವೆಂಕಟರಮಣಪ್ಪ, ದೇವಳಂ ಶಂಕರ್, ಕೃಷ್ಣಮೂರ್ತಿ, ಡಿಪೋ ಮಂಜುನಾಥ್, ಅಜುಹರ್ ಖಾನ್, ಅಬ್ದುಲ್ ಸಮದ್, ಯೂನಿಸ್ ಪಾಷಾ, ಮುನಾವರ್ ಪಾಷಾ, ಮಾಜಿ ಶಾಸಕರ ಆಪ್ತ ಸಹಾಯಕರಾದ ವೇಣು, ದೊಡ್ಡಬೊಮ್ಮನಹಳ್ಳಿ ವೆಂಕಟರೆಡ್ಡಿ, ಬೈರೆಡ್ಡಿ, ಪ್ರಕಾಶ್, ಮಲ್ಲಿಕಾರ್ಜುನ ಗೌಡ, ಜನಾರ್ದನ್, ಅಂಜಿ, ಅಕ್ರಮ್, ಶಂಕರ್ ಸೇರಿದಂತೆ ಜೆಡಿಎಸ್ ಪಕ್ಷದ ಪದಾಧಿಕಾರಿಗಳು, ನಗರಸಭೆ ಸದಸ್ಯರು ಹಾಗೂ ಪಕ್ಷದ ಮುಖಂಡರು, ಪ್ರಮುಖರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸಾಕ್ಬೇಡ ಬೇಡ ಹಾಗೆ ಇರೋಣ ಒಂದು ನಿಮಿಷ. ಹಾಗೆ ಇರೋಣ ಬೇರೆ ಕಡೆ ಓಕೆನಾ? ಈ ಕಡೆ ಬನ್ನಿ. ಆಯ್ತಣ್ಣ. ಪ್ರಯುಕ್ತ ಎಲ್ಲ ಹಣ್ಣು ಬಿಸ್ಕತ್ತು ಬ್ರೆಡ್ ಎಲ್ಲ ಕೊಡ್ತಾ ಇದ್ದಾರೆ. 3 ವರ್ಷ ದೇವೇಗೌಡರು ಆಯ್ತು ಚೆನ್ನಾಗಿರಲಿ, ಆರೋಗ್ಯ ಚೆನ್ನಾಗಿರಲಿ, ಆಯ್ತು ಆರೋಗ್ಯ ನಮ್ಮ ದೇಶಕ್ಕೆ ಅವ್ರ ಸೇವೆ ಆಗೋದು ಅವಶ್ಯಕತೆ ಇದೆ. ಅದರಿಂದ ಅವ್ರು ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಸಾಹೇಬರದ 94ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ
ಹಣ್ಣು ಹಂಪಲನ್ನು ವಿತರಣೆ ಮಾಡ್ತಾ ಇದ್ದೀವಿ. ಕೃಷ್ಣಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ನಾಗನಾಥೇಶ್ವರ ಸ್ವಾಮಿ ದೇವಸ್ಥಾನದಲ್ಲೂ ಸಹಿತ ಪೂಜೆ ಮಾಡಿ ಈ ದಿವಸ ಈ ಹಣ್ಣು ಹಂಪಲು ಹಂಚುವಂಥ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ಎಲ್ಲ ಮುಖಂಡರು, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಸಹಿತ ನಾನು ನನ್ನ ಕೃತಜ್ಞತೆಗಳನ್ನು ಹೇಳ್ತಾ ದೇವೇಗೌಡರಿಗೆ ಇನ್ನಷ್ಟು ಆಯುಷ್ ಆರೋಗ್ಯ ದೇವರು ಪ್ರಸಾದಿಸಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಏನು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆಯನ್ನು ಮಾಡಿ ಮತ್ತು ನಾಗನಾಥೇಶ್ವರ ಸ್ವಾಮಿಯ ದೇವಿಯ ಪೂಜೆಯನ್ನು ಮಾಡಿ ಈಗ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಮತ್ತು ತಾಯಿ ಮಕ್ಕಳ ಆಸ್ಪತ್ರೆಯ ಬಾಣಂತಿಯರಿಗೆ ಹಣ್ಣು ಹಂಪಲ ಹಂಚೋದ್ರ ಮುಖಾಂತರ ದೇವೇಗೌಡ ಅಪ್ಪಾಜಿಯವರ ಬರ್ತ್ಡೇನ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಮೂಲಕ ಇಲ್ಲಿ ಬಂದಿರತಕ್ಕಂಥ ನಮ್ಮೆಲ್ಲ ಪದಾಧಿಕಾರಿಗಳು ಮತ್ತು JDS ಕಾರ್ಯಕರ್ತರು ಮತ್ತು ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ಕೂಡ ಒಂದು ಮನವಿಯನ್ನು ಮಾಡ್ತಾ ಏನು ಈ ಸಂದರ್ಭದಲ್ಲಿ ದೇವೇಗೌಡರ ಅಪ್ಪಾಜಿಯವರ ಒಂದು ಬರ್ತ್ಡೇ ಪ್ರಯುಕ್ತ ಇಲ್ಲಿ ಹಂಚಿದ್ದೀವಿ. ಉತ್ತಮ ಬೆಳೆ ಆಗಲಿ ಅಂತ ಆಶೀರ್ವಾದ ಮಾಡ್ತೀವಿ. ಸೇರಿರ್ತಕ್ಕಂಥದ್ದು ಏನಂದರೆ ಈ ದೇಶದ ಮಾಜಿ ಪ್ರಧಾನಿಗಳಾದಂಥ HD ದೇವೇಗೌಡರು ಹುಟ್ಟಿದಬ್ಬದ ಅಂಗವಾಗಿ ಸೇರಿದ್ದೀವಿ. ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆಗಳು ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಬಾಣಂತಿಗಳು ಹೊರರೋಗಿಗಳಿಗೆ ಹಣ್ಣು ಹಂಪಲು ಕೊಡೋದಕ್ಕೋಸ್ಕರ ಬಂದಿದ್ದೀವಿ. ಅತಿ ಮುಖ್ಯವಾಗಿ ಇನ್ನೂ ಹೆಚ್ಚು ವರ್ಷಗಳು ದೇವೇಗೌಡರು ಉಳಿಬೇಕು. ಇನ್ನೂ ರಾಜಕೀಯವಾಗಿ ಇನ್ನೂ ನಮಗೆಲ್ರಿಗೂ ಇದಾಗಬೇಕು ಅಂತೇಳಿ ಸರಿ ಅವರ ಆಯುಸ್ಸು ಆರೋಗ್ಯ ಕೊಟ್ಟು ದೇವರು ಇನ್ನೂ ಒಂದಷ್ಟು ವರ್ಷಗಳು ಇದ್ದರೆ ನಮ್ಮೆಲ್ರಿಗೂ ಒಳ್ಳೆಯದು ಅಂತೇಳಿ ನಾನು ಎರಡು ಮಾತುಗಳಲ್ಲಿ ಮುಗಿಸ್ತೀನಿ. ನಿಮಗೆಲ್ರಿಗೂ ತಿಳಿದಿರುವಂಗೆ ಸನ್ಮಾನ್ಯ ಈ ದೇಶದ ಮಾಜಿ ಪ್ರಧಾನಿಗಳಾದಂಥ HD ದೇವೇಗೌಡರ 93 ವರ್ಷಗಳು ಪೂರೈಸಿ 94ನೇ ವರ್ಷಕ್ಕೆ ಈ ದಿವಸ ಕಾಲಿಸಿ ಅವರು ಹುಟ್ಟುಹಬ್ಬ ಆಚರಣೆ ಅಂಗವಾಗಿ ಈ ದಿವಸ ನಾವಿಲ್ಲಿ ಎಲ್ಲ ಸೇರಿದ್ದೀವಿ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ JDS ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ನಮ್ಮ ದೇಶದ ಅಪ್ರತಿಮ ರಾಜಕೀಯ ಮುಖಂಡರಾಗಿ ಈ ನಾಡು ಕಂಡಂಥ ಕನ್ನಡ ಕಣ್ಮಣಿ ಕೂರ ಈ ದೇಶದ ಪ್ರಧಾನಿಯಾಗಿ ಸುಮಾರು 10 ತಿಂಗಳು ಕೆಲಸ ಮಾಡಿರ್ತಾರೆ. ಅದೇ ರೀತಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಸಹಿತ ಅವರು 96ರಿಂದ 97ನೇ ಇಸ್ವಿವರೆಗೂ ಕೆಲಸ ಮಾಡಿರ್ತಾರೆ. 96ರವರೆಗೂ ಅವರು ಮುಖ್ಯಮಂತ್ರಿಗಳಾಗಿ 96ರಿಂದ 97ರವರೆಗೂ ಪ್ರಧಾನಿಯಾಗಿ ಈ ದೇಶಕ್ಕೆ ಸೇವೆ ಸಲ್ಲಿಸಿರ್ತಾರೆ. ಅಪ್ರತಿಮ ಸಂಸದೀಯ ಪಟುಗಳಾದಂಥ ಈ ದೇಶ ಕಂಡಂಥ ಅತ್ಯಂತ ಮುತ್ಸುದಿ ರಾಜಕಾರಣಿಯಾದಂಥ ಈ ದಕ್ಷಿಣ ಭಾರತದಲ್ಲಿ JDS ಪಕ್ಷವನ್ನು ಸ್ಥಾಪಿಸಿ ಸಕ್ರಿಯವಾಗಿ ಅದನ್ನು ಬೆಳೆಸಿ ಆ ಪಕ್ಷವನ್ನು ಈವರೆಗೂ ಹೋರಾಟದ ಮುಖಾಂತರ ತೆಗೆದುಕೊಂಡು ಬಂದು ಸಾಕಷ್ಟು ಜನಸೇವೆ ಮಾಡಿರ್ತಕ್ಕಂಥ ಹಿರಿಮೆ ಇರ್ತಕ್ಕಂಥ ನಮ್ಮೆಲ್ಲರ ಹಿರಿಯ ಮಾರ್ಗದರ್ಶಕರು, ನಾಯಕರು, ರಾಷ್ಟ್ರೀಯ ಅಧ್ಯಕ್ಷರು ಆದಂಥ ಸನ್ಮಾನ್ಯ HD ದೇವೇಗೌಡ ಅಪ್ಪಾಜಿಯವರು ಈ ದಿವಸ 94ನೇ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ತಾ ಇರಬೇಕಾದ್ರೆ ಅವರಿಗೆ ದೇವರು ಎಲ್ಲ ರೀತಿಯಾಗಿ ಆರೋಗ್ಯ ಐಶ್ವರ್ಯಗಳನ್ನು ಕೊಡಲಿ, ಅವ್ರಿಗೆ ಆರೋಗ್ಯ ಭಾಗ್ಯವನ್ನು ದೇವರು ಪ್ರಸಾದಿಸಲಿ. ಅದೇ ರೀತಿ ಇನ್ನಷ್ಟು ವರ್ಷಗಳು ಅವರು ಆರೋಗ್ಯವಾಗಿ ಇರಲಿ, ಈ ದೇಶಕ್ಕೆ ಮತ್ತು ಈ ಪಕ್ಷಕ್ಕೆ, ಈ ನಾಡಿಗೆ ಮಾರ್ಗದರ್ಶಕರಾಗಿ ಅವರು ಹೀಗೆ ಇನ್ನಷ್ಟು ವರ್ಷಗಳು ಅವರು ಆರೋಗ್ಯವಾಗಿರಲಿ ಅಂತ ಆಶಿಸ್ತಾ ನಮ್ಮ ಚಿಂತಾಮಣಿ JDS ಘಟಕದ ಕಡೆಯಿಂದ ನಮ್ಮ ನೆಚ್ಚಿನ ನಾಯಕರಾದಂಥ JK ಕೃಷ್ಣಾರೆಡ್ಡಿ ಅವರ ಸೂಚನೆಯಾಗಿ ಅವರ ಮಾರ್ಗದರ್ಶನದಂತೆ ಈ ದಿವಸ ನಾವು ಚಿಂತಾಮಣಿ ತಾಲೂಕಿನ JDS ಪಕ್ಷದ ಪದಾಧಿಕಾರಿಗಳು ಎಲ್ಲರೂ ಹಾಗೂ ಪಕ್ಷದ ಎಲ್ಲ ಮುಖಂಡರು ಸೇರಿ ಇವತ್ತು ಚಿಂತಾಮಣಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಒಳರೋಗಿಗಳಿಗೆ ಎಲ್ಲ ಒಳರೋಗಿಗಳು ಸಹಿತ ಹಣ್ಣು ಮತ್ತು ಬ್ರೆಡ್ ಹಂಚುವ ಮೂಲಕ ದೇವೇಗೌಡರ ಒಂದು
ಹುಟ್ಟುಹಬ್ಬವನ್ನು ಈ ದಿವಸ ಆಚರಣೆ ಮಾಡ್ಕೊಂಡಿದ್ದೀವಿ. ಎಲ್ಲರ ಒಂದು ಆಶೀರ್ವಾದ, ಆಮೇಲೆ ಎಲ್ಲರ ಒಂದು ಆಶೀರ್ವಾದ ದೇವೇಗೌಡರ ಆರೋಗ್ಯದ ಮೇಲೆ, ಅವರ ಭವಿಷ್ಯದ ಮೇಲೆ, ಅವರ ದೀರ್ಘಾಯುಷ್ಯ ಮೇಲೆ ಇರಬೇಕು ಅಂತ ಕೋರ್ತಾ ಈ ದಿವಸ ಬೆಳಗ್ಗೆನೆ ನಾವು ಸೋಮಶೆಟ್ಟಹಳ್ಳಿನಲ್ಲಿ ಇರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ